ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಸರ್, ಇವತ್ತಿಂದ ಸಿಲಿಂಡರ್ದು ಸಮಸ್ಯೆ ಆಗ್ತಾ ಇದೆ. ಏನು ಕಾರಣ? ಪ್ರತಿ ಸರಿನೂ ಇವತ್ತು ಅರ್ಧ ಕೊಟ್ಟಿದ್ದೀರಾ, ಮತ್ತೆ ಅರ್ಧ ಜನ ವಾಪಸ್ ಹೋಗ್ತಾರೆ. ವಾಪಸ್ ಅರ್ಧ ಜನ ಹೋಗಿಲ್ಲ, ಎಲ್ಲೋ ಒಂದು 20 ಜನ 25 ಜನ ವಾಪಸ್ ಹೋಗಿದ್ದಾರೆ ಅಷ್ಟೇ. ಏನಕ್ಕೆ ಅಂತಂದರೆ ಲಾಸ್ಟ್ 3 ಡೇಸ್ ನೋಡಿ, ನಿನ್ನೆ ಬಂದಿಲ್ಲ, ಮೊನ್ನೆ ಬಂದಿಲ್ಲ, ಅದ್ರ ಮುಂದೆನೂ ಲೋಡ್ ಬಂದಿಲ್ಲ. ಏನಕ್ಕೆ ಅಂತಂದರೆ ಮೊನ್ನೆ ನಮ್ಮ ಗಾಡಿ ಕಳಿಸ್ಕೊಟ್ಟಿದ್ವಿ, ನಮ್ಮದು ERV ಪ್ರಾಬ್ಲಮ್ ಆಯಿತು, ಸಾಫ್ಟ್ವೇರ್ ಇಶ್ಯೂ ಆಯಿತು, ಅದಕ್ಕೋಸ್ಕರ ಲೋಡ್ ಬರಲಿಲ್ಲ. ನಿನ್ನೆ ಹಬ್ಬ ಇರೋದು ಕಾರಣದಿಂದ ಬಂದಿಲ್ಲ, ಮೊನ್ನೆ ಹಬ್ಬ ಇರೋದ್ರಿಂದ ಕಾರಣ ಬಂದಿಲ್ಲ. ನಿನ್ನೆ ಲೋಡ್ ಆಗಿರೋದನ್ನು ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡಿಸಿದ್ದೀವಿ. ಎಲ್ಲ ಹಳ್ಳಿಗಳಿಗೆ ಕಳಿಸ್ಬೇಕು, ಒಂದು ಡೋರ್ ಡೆಲಿವರಿನೇ ಮಾಡಬೇಕು ಅಂತಲೇ ಇದ್ದಿದ್ದು. ಕಾರಣದಿಂದ ಎಲ್ಲ ನಾನು ಬರೋಷ್ಟೊತ್ತಿಗೆ 6:30ಗೆ ಬಂದೆ. 6:30ಗೆ ಬಂದ ತಕ್ಷಣ ಇಲ್ಲಿ ತುಂಬ ದೊಡ್ಡ ಕ್ಯೂ ಇತ್ತು. ಸ್ವಲ್ಪ ಜನನೂ ಕೇಳಿದ್ವಿ, ಕಷ್ಟ. ಸರ್, ಇವತ್ತಿಂದ ಸಿಲಿಂಡರ್ದು ಸಮಸ್ಯೆ ಆಗ್ತಾ ಇದೆ. ಏನು ಕಾರಣ? ಪ್ರತಿ ಸರಿನೂ ಇವತ್ತು ಅರ್ಧ ಕೊಟ್ಟಿದ್ದೀರಾ, ಮತ್ತೆ ಅರ್ಧ ಜನ ವಾಪಸ್ ಹೋಗ್ತಾರೆ. ವಾಪಸ್ ಅರ್ಧ ಜನ ಹೋಗಿಲ್ಲ, ಎಲ್ಲೋ ಒಂದು 20 ಜನ 25 ಜನ ವಾಪಸ್ ಹೋಗಿದ್ದಾರೆ ಅಷ್ಟೇ. ಏನಕ್ಕೆ ಅಂತಂದರೆ ಲಾಸ್ಟ್ 3 ಡೇಸ್ ನೋಡಿ, ನಿನ್ನೆ ಬಂದಿಲ್ಲ, ಮೊನ್ನೆ ಬಂದಿಲ್ಲ, ಅದ್ರ ಮುಂದೆನೂ ಲೋಡ್ ಬಂದಿಲ್ಲ. ಏನಕ್ಕೆ ಅಂತಂದರೆ ಮೊನ್ನೆ ನಮ್ಮ ಗಾಡಿ ಕಳಿಸ್ಕೊಟ್ಟಿದ್ವಿ, ನಮ್ಮದು ERV ಪ್ರಾಬ್ಲಮ್ ಆಯಿತು, ಸಾಫ್ಟ್ವೇರ್ ಇಶ್ಯೂ ಆಯಿತು, ಅದಕ್ಕೋಸ್ಕರ ಲೋಡ್ ಬರಲಿಲ್ಲ. ನಿನ್ನೆ ಹಬ್ಬ ಇರೋದು ಕಾರಣದಿಂದ ಬಂದಿಲ್ಲ, ಮೊನ್ನೆ ಹಬ್ಬ ಇರೋದ್ರಿಂದ ಕಾರಣ ಬಂದಿಲ್ಲ. ನಿನ್ನೆ ಲೋಡ್ ಆಗಿರೋದನ್ನು ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡಿಸಿದ್ದೀವಿ. ಎಲ್ಲ ಹಳ್ಳಿಗಳಿಗೆ ಕಳಿಸ್ಬೇಕು, ಒಂದು ಡೋರ್ ಡೆಲಿವರಿನೇ ಮಾಡಬೇಕು ಅಂತಲೇ ಇದ್ದಿದ್ದು. ಕಾರಣದಿಂದ ಎಲ್ಲ ನಾನು ಬರೋಷ್ಟೊತ್ತಿಗೆ 6:30ಗೆ ಬಂದೆ. 6:30ಗೆ ಬಂದ ತಕ್ಷಣ ಇಲ್ಲಿ ತುಂಬ ದೊಡ್ಡ ಕ್ಯೂ ಇತ್ತು. ಸ್ವಲ್ಪ ಜನನೂ ಕೇಳಿದ್ವಿ, ಕಸ್ಟಮರ್ಸ್ ಇಟ್ಕೊಂಡು, ಇಲ್ಲ ಸರ್ ನಾವು ಬಂದುಬಿಟ್ಟಿದ್ದೀವಿ, ನಮಗೆ ನಿಮ್ಮ ಕಡೆಯಿಂದ ಸಮಸ್ಯೆ ಆಗ್ತಾಯಿಲ್ಲ, ದಯವಿಟ್ಟು ನಾವು ಬಂದುಬಿಟ್ಟಿದ್ದೀವಲ್ಲ, ವಾಪಸ್ ಹೋದರೆ ಮನೆಗಳಲ್ಲಿ ಏನಂದರೆ ಹಂಗೆ ಮಾತಾಡ್ತಾರೆ, ಅದಕ್ಕೆ ಕೊಟ್ಬಿಡಿ ಇಲ್ಲ ಅಂತಂದಕ್ಕೋಸ್ಕರ ಒಂದಷ್ಟು ಕೊಡಿಸ್ಕೊಟ್ವಿ. ಇನ್ನು ಸ್ವಲ್ಪ ಇಟ್ಕೊಂಡು, ಇಲ್ಲ ಸರ್ ನಾವು ಬಂದುಬಿಟ್ಟಿದ್ದೀವಿ, ನಮಗೆ ನಿಮ್ಮ ಕಡೆಯಿಂದ ಸಮಸ್ಯೆ ಆಗ್ತಾಯಿಲ್ಲ, ದಯವಿಟ್ಟು ನಾವು ಬಂದುಬಿಟ್ಟಿದ್ದೀವಲ್ಲ, ವಾಪಸ್ ಹೋದರೆ ಮನೆಗಳಲ್ಲಿ ಏನಂದರೆ ಹಂಗೆ ಮಾತಾಡ್ತಾರೆ, ಅದಕ್ಕೆ ಕೊಟ್ಬಿಡಿ ಇಲ್ಲ ಅಂತಂದಕ್ಕೋಸ್ಕರ ಒಂದಷ್ಟು ಕೊಡಿಸ್ಕೊಟ್ವಿ. ಇನ್ನು ಸ್ವಲ್ಪ